ಅಮ್ಮ ದೇವಿ ದುರ್ಗಮ್ಮ ಪಾರ್ವತಿ, ಕಟೀಲ್ನಲ್ಲಿ ಪುರೋಹಿತರನ್ನ ಗೊತ್ತು ಮಾಡಿದ್ವಿ. ಯಾರೇ ಬರ್ಲಿ ಬಿಡ್ಲಿ, ತಂತ್ರಿ ಬರ್ದೇ ಇದ್ರು ಈ ಮದುವೆ ನಡೆಯುತ್ತೆ. ಯಾಕಿಷ್ಟ ಆತ್ರ ಪಟ್ರಿ ನೀವು? ತಂತ್ರಿಗಳು ಸಮಯಕ್ಕೆ ಸರಿಯಾಗಿ ಬರ್ತಾರೆ. ನೋಡಿದ್ರ ಆ ತಂತ್ರಿಗಳು ಬಂದ್ರು ಅನ್ಸುತ್ತೆ. ಏನ್ ಮಾಡೋದೀಗ? ಬಾರಯ್ಯ ತಂತ್ರಿ, ಇದೆ ನಿನ್ಗೆ ಇವತ್ತು ಸಹಸ್ರನಾಮ. ಸ್ವಲ್ಪನಾದ್ರು ಜವಾಬ್ದಾರಿ ಬೇಡವೇ? ಮಗನ್ ಮದುವೆ ಮುಂದಿಟ್ಕೊಂಡು ಎಲ್ಲೆಲ್ಲೋ ಅಲಿತಿರ್ತೀಯಲ್ಲ, ತುಂಬಾ ಬೇಸರ ಆಗಿದೆ ಕಣೆ. ಏನಿದೆ ನಿನ್ ಮನಸ್ಸಿನಲ್ಲಿ? ಮಗನ ಮದುವೆ ನಿಲ್ಲಿಸ್ಬೇಕು ಅಂತಿದೀಯಾ? ಯಾಕೋ ಹಾಗಂತೀಯ? ತಾತ ಮಾರ್ತಾಂಡ ಅವರ ಸಂಬಂಧಿಕರನ್ನ ಮಾತಾಡಿಸಿ ಮದುವೆ ಕರೆದು ಬರಬೇಕು ಅನ್ನೋದಷ್ಟೇ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು. ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಮದುವೆ ನಿಲ್ಲಿ ಅಂತ ನನ್ನಲ್ಲಿ ಇಲ್ಲ. ಹೋಗ್ಲಿ ಬಿಡಿ ಕೇಶವನಾಥ್ರೆ, ಈಗ ತಾನೇ ಬರ್ತಾ ಇದ್ದೀರಾ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಇನ್ನೇನ್ ವರಪೂಜೆ ಶುರುವಾಗ್ಬಿಡುತ್ತೆ, ನೀವು ಸುಚೇಂದ್ರನ್ ಜೊತೆಲೇ ಇದ್ಬಿಡಿ. ಕ್ಷಮಿಸಿ ಪಾರ್ವತಿ ಅವರೇ, ನಾನು ವರಪೂಜೆಗಿರೋಲ್ಲ, ದೇವಸ್ಥಾನದಲ್ಲಿ ಇರ್ತೀನಿ. ನಡಿಯೇ ಪಾರ್ವತಿ, ಹೊರಟ್ಬಿಡೋಣ ದುರ್ಗಾಪುರಕ್ಕೆ. ಸಹವಾಸವೇ ಅಲ್ಲ ಕಣೆಯ. ಗಂಡಿನ ತಂದೆನೇ ಇಲ್ದಿದ್ರೆ ವರಪೂಜೆ ಶಾಸ್ತ್ರ ಹೇಗೆ ಮಾಡೋದು? ಅರ್ಥ ಮಾಡ್ಕೋ ಸದಾಶಿವ, ವರಪೂಜೆ ಶಾಸ್ತ್ರದಲ್ಲಿ ಮಂಟಪದಲ್ಲಿ ದೇವಿಗೆ ನೀವು ತಂದೆ ತಾಯಿ ಅಂತ ನಿಂತಿರ್ತೀರಾ, ಹಾಗೆ ನಾನು ಯಶೋಮತಿನೂ ಇರ್ಬೇಕಲ್ವಾ? ಅವಳಿಲ್ಲ ಅನ್ನೋ ಬೇಸರ ನನ್ನನ್ನು ಕಾಡುತ್ತೆ. ಅದಕ್ಕೆ ದೇವಸ್ಥಾನದಲ್ಲಿ ಇರ್ತೀನಿ ಹಿಂದೆ ಅಷ್ಟೇ. ಕ್ಷಮಿಸ್ಬಿಟ್ಟೆ, ಅರ್ಥ ಮಾಡ್ಕೊಳ್ಳಿಲ್ಲ, ರೇಗಾಡ್ಬಿಟ್ಟೆ. ನಿನ್ನ ಮನಸ್ಥಿತಿಗೆ ನಾನು ಧಕ್ಕೆ ತರೋದಿಲ್ಲ. ಕಡೆ ಪಕ್ಷ ಊಟಕ್ಕಾದ್ರೂ ನಮ್ಮ ಜೊತೆಲಿರೋ. ಇರ್ತೀನಿ. ಹೊತ್ತು ಮುಂದಕ್ಕೆ ಹೋಗ್ತಿಲ್ಲ, ಮುಹೂರ್ತ ಹತ್ರ ಬರ್ತಿಲ್ಲ ಅನ್ನಿಸ್ತಿರ್ಬೇಕಲ್ಲ ಮಹಾರಾಣಿ ದೇವಿ ಅವ್ರಿಗೆ. ಕಟೀಲ್ಗೇನೋ ಬೇಗ ತಲುಪಿಟ್ವಿ. ಅಮ್ಮನವ್ರ ದರ್ಶನನೂ ಆಯ್ತು, ವರಪೂಜೆ ಮುಹೂರ್ತನೂ ಬಂತು. ಒಂದೊಂದು ನಿಮಿಷ ಒಂದೊಂದು ಗಂಟೆ ತರ ಅನ್ನಿಸ್ತಿದೆ ಕಣೆ. ಮಧ್ಯಾಹ್ನ ಮುಗಿತಾ ಬರ್ತಿದೆ, ವರಪೂಜೆ ಶುರುವಾಗುತ್ತೆ. ಇವತ್ತು ರಾತ್ರಿ ಕಳೀತಿದ್ದ ಹಾಗೆ ಹೊಸ ಬಾಳು ಶುರುವಾದ ಲೆಕ್ಕ, ಹೊಸ ಗೂಡು ಕಟ್ಟಿದ ಲೆಕ್ಕ, ನಿನ್ನ ಕನಸು ನನ್ಸಾದ ಲೆಕ್ಕ. ಈ ಕ್ಷಣದಿಂದ ಮದುವೆಗೆ 13 ಗಂಟೆ ಇದೆ, ನಾನು ಲೆಕ್ಕ ಹಾಕಿಟ್ಟಿದ್ದೀನಿ. ದೇವಿ ಬರೀ ಪುಣ್ಯಕ್ಷೇತ್ರ ಸುತ್ತುತ್ತಿರ್ತಾಳೆ, ಅವಳಿಗೆ ಮದುವೆ ಆಗೋ ಯೋಗನೇ ಇಲ್ಲ ಅಂತ ಜನ ಮಾತಾಡ್ತಿದ್ರು. ಆದ್ರೆ ಪುಣ್ಯಕ್ಷೇತ್ರದಲ್ಲಿ ನನ್ನ ಮದುವೆ ಆಗ್ತಿದೆ. 13 ಗಂಟೆ ಇದೆಯಾ ನನ್ನ ಮದುವೆಗೆ? ನಾನು ನೋಡು ಯೋಗ ಬರುತ್ತೆ ಅಂತ ನಂಗೆ ಹೇಳಿದ್ ನೆನ್ಪು. ಹಿಂಗೆ ನೀನು ಅಕ್ಷತ ಕಣೆ, ನರಿ ಅಲ್ಲ. 3 ನರಿಗಳ ಫೋಟೋ ಇರುತ್ತಲ್ಲ, ನನ್ನನ್ನು ನೋಡು ಯೋಗ ಬರುತ್ತೆ ಅಂತ, ಆ ಥರನೇ ನೀನು. ಬೇಜಾರು ಮಾಡ್ಕೋಬೇಡ ಅಕ್ಷತ, ಸುಮ್ಮನೆ ತಮಾಷೆ ಮಾಡಿದೆ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿದ್ದೇವೆ? ಒಂದೊಂದ್ಸತಿ ನನ್ನ ಮೇಲೆ ನಂಗೆ ಬೇಜಾರು ಅನ್ಸುತ್ತೆ, ನಾನು ನಿನ್ನ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಬಾರ್ದಿತ್ತ ಅಂತ. ಏನಾಯ್ತೆ ಅಕ್ಷತ? ನಂಗೆ ಆಸೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಕನಸು ಕಟ್ಟಿದ್ನೋ ಇಲ್ವೋ ನೆನಪಿಲ್ಲ. ಮತ್ಸರ ಅನ್ಕೋಬೇಡ. ನಿನ್ನನ್ನ, ಈ ಸಂಭ್ರಮನ, ಸುಚೇಂದ್ರ ನಿನ್ನ ಮೇಲಿಟ್ಟಿದ್ದ ಪ್ರೀತಿನ, ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೆ ಈ ಥರ ಕ್ಷಣಗಳು ಎದುರಾಗ್ಲಿಲ್ಲ ಅನ್ಸುತ್ತೆ. ಹೆಣ್ಣಾಗಿ ನನ್ಗೆ ಈ ಥರ ಎಲ್ಲ ಅನ್ಸೋದು ತಪ್ಪ ದೇವಿ? ಇಲ್ಲ ಅಕ್ಷತ, ಅಮ್ಮ ಹೇಳ್ತಿರ್ತಾಳೆ, ಒಳ್ಳೆ ಜೀವನನ ರೂಪಿಸ್ಕೊಳ್ಳೋಕ್ಕೆ ಹೆಣ್ಣು ಕನಸು ಕಾಣಬೇಕು ಅಂತ. ಆ ಕನಸುಗಳನ್ನ ಈಡೇರ್ಸೋಕ್ಕೆ ಕೈ ಹಿಡಿಯೋನು ಪ್ರಯತ್ನ ಪಡಬೇಕು ಅಂತ. ನನ್ನ ಮದುವೆ ನೋಡು ಹೇಗಾಯ್ತು ಅಂತ. ಒಂದೊಂದ್ಸತಿ ಅನ್ಸುತ್ತೆ ಜನನ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ತಲೆ ಬಗ್ಸಿ ತಾಳಿ ಕಟ್ಟಿಸ್ಕೊಂಡೆ ಅಂತ. ನಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಿಮ್ಮ ಮನೆ ಬಂದು ಸೇರ್ಕೊಂಡೆ. ಸದಾನಂದ ನನ್ನನ್ನು ಇಷ್ಟಪಟ್ರು, ಅಪ್ಪಯ್ಯ ಮದುವೆ ಆಗುವಂದ್ರು. ಆದೆ. ಎಲ್ಲರೂ ಹೇಳ್ತಾರೆ ಮದುವೆ ಮನಸ್ಸಲ್ಲಾಗತ್ತೆ ಅಂತ, ಆದರೆ ನಾನು ಮಾತ್ರ ಜನನ ಮೇಲಿನ ಭಯಕ್ಕಾದೆ. ಹಾಗಾದ್ರೆ ಒತ್ತಾಯದಲ್ಲಿ ಬದುಕ್ತಿದ್ಯಾ ಅಕ್ಷತಾ? ನಿನ್ನ ಕನಸುಗಳನ್ನ, ನಿನ್ನ ಆಸೆಗಳನ್ನ ನಾವು ಅರ್ಥ ಮಾಡ್ಕೊಳ್ದೆ ನಿನಗೆ ಮದುವೆ ಮಾಡಿಸ್ಬಿಡ್ವಾ? ಅಣ್ಣನ ಒತ್ತಾಯದ ಮೇಲೆ ನೀನು ಮದುವೆ ಮಾಡ್ಕೊಂಡ್ಯಾ? ಇಲ್ಲ ದೇವಿ, ನಿಮ್ಮ ಅಣ್ಣ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ನನಗೆ ಬೇಸರ ಆಗ್ತಿರೋದು ನನ್ನ ಹುಟ್ಟಿನ ಬಗ್ಗೆ.
ನನಗೆ ಅಂತ ಇದ್ದಿದ್ದು ನಮ್ಮ ಅಜ್ಜಿ ಮಾತ್ರ. ಅಜ್ಜಿ ನನಗೆ ಹುಡುಗನ ಹುಡುಕಿ ಮದುವೆ ಮಾಡೋದು ಕನಸಿನ ಮಾತಾಗಿತ್ತು. ನಿನ್ನಿಂದ ಜನ್ನ ಅನ್ನೋ ಪೀಡೆಯಿಂದ ಬಚಾವಾದೆ ಅಷ್ಟೆ. ಸತ್ಯ ಹೇಳು ಅಕ್ಷತಾ, ನಿನ್ನ ಜೀವನದಲ್ಲಿ ನಿನ್ಗೇನಾದರೂ ತೊಂದರೆ ಇದೆಯಾ? ಇಲ್ಲವೇ, ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳಿದೆ ಅಷ್ಟೇ. ಈಗಿದೆಯಲ್ಲ ನಿನ್ನ ಮದುವೆ ಸಂಭ್ರಮ, ಪ್ರೀತಿ, ಇದೆಲ್ಲ ನನ್ನ ಮದುವೆಲಿ ಇರಲಿಲ್ಲ, ಇರಬೇಕಿತ್ತು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಹಳೇದನ್ನೆಲ್ಲ ಮರ್ತ್ಬಿಡೆ ಅಕ್ಷತಾ, ಸಂತೋಷವಾಗಿರು. ನಿನಗೆ ಬೇಜಾರಾದ್ರೆ ನನಗೂ ಬೇಜಾರಾಗುತ್ತೆ. ಅಯ್ಯಯ್ಯೋ, ನನಗೇನು ಬೇಜಾರಾಗಿಲ್ಲ, ನೀನು ಬೇಜಾರಾಗಬೇಡ. ವರಪೂಜೆ ಶುರುವಾಗುತ್ತೆ, ನಾಳೆ ನಿನ್ನ ಮದುವೆ, ನಾನು ನಿನ್ನನ್ನು ತಯಾರು ಮಾಡಬೇಕು. ಅವಳ ಕತೆ ಏನಾಯ್ತು? ಯಾರು? ತಂತ್ರಿಗಳ? ಅಲ್ಲ. ಮತ್ತೆ ಭೂಪಾಲು? ಅವರಲ್ಲ. ಮತ್ತೆ ಅವರು ಸುಚೇಂದ್ರ ಶಾಸ್ತ್ರಕ್ಕೆ ತಯಾರಾಗಿದ್ದಂಗಿಲ್ಲ, ರಾಜನ್ ಕಳ್ಸಿದ್ದೀನಿ ನೋಡು. ನೀನ್ ಬೇಗ ತಯಾರಾಗು, ಅಮ್ಮ ಬೈತಾರೆ. ಕನಸುಗಳೆಲ್ಲ ನೆನ್ಸಾಗ್ತಿದೆ, ಹೊಸ ಜೀವನ ಶುರುವಾಗ್ತಿದೆ. ತಯಾರಾಗಬೇಕು ಹೊಸ ಜೀವನನ ಸ್ವೀಕರಿಸಕ್ಕೆ. ಬನ್ನಿ, ಮೊದ್ಲೋಗಿ ಚಿಕ್ಕದನುಗಳನ್ನ ಮಾತಾಡಿಸಿ. ಮಂಗಳ ಚಿಕ್ಕದನುಗಳ ತಲೆಯಲ್ಲಿ ಏನೇನೋ ತುಂಬಿಡಿದಾಳೆ. ಮುಂದೆ ಎಡವಟ್ಟಾಗಿ ತೊಂದರೆ ಆಗ್ಬಿಟ್ಟಿತ್ತು ದಣಿ. ನಿನ್ನ ಛತ್ರದಲ್ಲೇ ಇರುವಂತ ಬಿಟ್ಟು ಹೋಗಿದ್ ಯಾಕೆ ನಾನು? ಮಂಗಳನಿಂದ ಸುಚೇಂದ್ರ ದೂರ ಇರೋ ಹಾಗೆ ನೋಡ್ಕೊಂತಲ್ವಾ? ಇಲ್ಲ ದಣಿ, ಮಂಗಳಿನ ಮೇಲೆ ನಾನೊಂದು ಕಣ್ಣು ಇಟ್ಟಿದ್ದೀನಿ. ದೇವಿ ಕೋಣೆನ ಬಹಳ ಹುಡುಕಾಡ್ತಾ ಇದ್ಲು, ನಾನ್ ತಡೆದಿದ್ದೀನಿ ದಣಿ. ಶಂಕನ ಹುಡುಕ್ತಾ ಇದ್ಲು. ಅಲ್ಲಿಗೆ ನಂಬೂದರಿಗಳು ಹೇಳಿದ್ದು ಖಚಿತ ಆಯ್ತು, ಶಂಖ ಛತ್ರದಲ್ಲೇ ಇದೆ ಅಂತ. ಇಲ್ಲ ದಣಿ, ಶಂಕ ಅಲ್ಲಿಲ್ಲ, ಮಂಗಳನೇ ಹೇಳಿದ್ದು. ಅವಳಿಗೆ ನಿಮ್ಮ ಮೇಲೆ ಅನುಮಾನ ಬಂದುಬಿಟ್ಟಿದೆ. ನೀವು ಶಂಕನ ಅಪಹರಿಸಿದಿರಂತ ಅವಳು ಅನುಮಾನ ಪಡ್ತಾ ಇದ್ದಾಳೆ. ನಾನು ಹುಡುಕಾಡ್ದೆ ದಣಿ, ಶಂಕ ಎಲ್ಲೂ ಕಾಣಲಿಲ್ಲ. ಮಂಗಳ ಏನಾದ್ರು ಶಂಕ ಕಾಣಲಿಲ್ಲ, ಪತ್ತೆ ಆಗ್ಬೇಕು ಅಂತ ಹಠ ಮಾಡಿ ಕೂತ್ರೆ ಹೆಂಗೆ ದಣಿ? ವಾ, ದೇವಿ ಜೊತೆನಲ್ಲಿ, ಶಂಕು ಜೊತೆನಲ್ಲಿ ಟೀಟಿನಲ್ಲಿ ಬಂದವಳು ಅವಳು. ಶಂಕನ ಅವಳೇ ಎದುರಿಸಿರ್ಬೇಕು ದಣಿ. ಪದೇ ಪದೇ ಮದುವೆ ನಿಲ್ಲಿಸೋದಿಕ್ಕೆ ಕೊನೆ ತನಕ ಪ್ರಯತ್ನ ಮಾಡ್ತೀನಿ ಅಂತ ವಿಶ್ವಾಸದಿಂದಾನೇ ಹೇಳ್ತಾ ಇದ್ದಾಳೆ. ನನಗೇನೋ ಶಂಕ ಅವಳ ಹತ್ರನೇ ಇದೆ ಅಂತ ಅನುಮಾನ ದಣಿ. ಒತ್ತು ಬಾಯ್ ಬಿಡಿಸ್ಲಾ? ಬೇಡ ಭೂಪಾಲು, ನಾವಾಗ ನಾವೇ ರಂಪ ಮಾಡ್ಕೊಳ್ಳೋದು ಬೇಡ. ಎಲ್ಲ ನಾವು ಎಣಿಸ್ದಂತೆ ಆಗತ್ತೆ. ಹೇಗಿದ್ದಾರೆ ದಣಿ ತಾತ ಮಾರ್ತಾಂಡ ಅವ್ರ ಸಂಬಂಧಿಕರು? ಯಾರಿಗ್ ಗೊತ್ತು, ನನಗೆ ಯಾರಿದ್ದಾರೆ ಇಲ್ಲಿ ಸಂಬಂಧಿಕರು? ಮತ್ತೆ ತಾತ ಮಾರ್ತಾಂಡ ಅವರ ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ಅಂತ ದುರ್ಗಾ ಪರಮೇಶ್ವರ ದೇವಸ್ಥಾನದಿಂದ ಹೊರಟ್ರಲ್ಲ ದಣಿ. ಸುಳ್ಳು. ಶಂಕದ ವಿಷಯದಲ್ಲಿ ನಮಗೆ ನಾವೇನ್ ಅಂದ್ಕೊಂಡಿದ್ದೀವೋ ಅದಾಗತ್ತಾ ಅಂತ ಖಚಿತಪಡಿಸ್ಕೋಬೇಕಾಗಿತ್ತು. ಒಬ್ಬ ನಿಗೂಢವಾದ ವ್ಯಕ್ತಿನ ಭೇಟಿ ಮಾಡೋದಿತ್ತು, ಹೋಗಿದ್ದೆ. ಹೂವಿನ ಪ್ರಶ್ನೆ ಅಂತಿದೆ ಭೂಪಾಲು. ಏನ್ ಗೊತ್ತಾಯ್ತು ದಣಿ? ಶಂಕಕ್ಕೋಸ್ಕರ ನಾನು ಪಟ್ಟ ಪ್ರಯತ್ನವೆಲ್ಲವೂ ಸರಿ, ಶಂಕಕ್ಕೋಸ್ಕರ ನಾನು ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀನೋ ಅದೆಲ್ಲವೂ ಸರಿ. ಕ್ಷೇತ್ರದಲ್ಲಿ ಸೋಲಾಗಲ್ಲ. ಈ ಸಾರ್ತಿ ಶಂಖ ನನ್ನ ಪಾಲಾಗೋದು ಖಚಿತ. ಅದಕ್ಕೆ ಹಟೀಲಿಗೆ ಬಂದಿದ್ದು, ಇಲ್ಲದ ಸಂಬಂಧಗಳನ್ನ ಸೃಷ್ಟಿ ಮಾಡಿದ್ದು, ಎಲ್ಲವೂ ಸಾರ್ಥಕ. ಹೋದ ಕಡೆಯಲ್ಲೆಲ್ಲ ಸಂಬಂಧಿಕರು ಇರ್ತಾರಲ್ಲ, ಹಾಗೆ ಸಮಾಧಿಗಳು ಸೃಷ್ಟಿಯಾಗ್ಬಿಡ್ತವೇನೋ. ಹೇಗಿದ್ದಾರೆ ತಾತ ಮಾರ್ತಾಂಡ ಅವರ ಸಂಬಂಧಿಕರು? ಎಷ್ಟೊತ್ತಿಗೆ ಬರ್ತಾರಂತೆ? ಸ್ವಾಗತ ಕಾರ್ಯ ಯಾವಾಗ ಇಟ್ಕೊಳ್ಳೋಣ? ನಿಮ್ಮನ್ನ ಏನಂತ ಹರಿಸಿದ್ರು? ನಿಜವಾಗ್ಲೂ ನಿಮ್ಮ ಸಂಬಂಧಿಕರು ಇದಾರ ಕೇಶವನಾಥ್ರೆ? ತಾಯಾಣೆ ಮಾಡಿ. ಕೆಲವೊಂದು ನಿಯಮಗಳಿಗೆ ನಾವು ಬದ್ಧರಾಗಿರ್ಬೇಕು. ಅನುಮಾನಿಸಬಾರ್ದು, ಅದ್ಯಾಕೆ ಹೀಗೆ ಇದ್ಯಾಕೆ ಹೀಗೆ ಅಂತ. ಸೃಷ್ಟಿ ಮಾಡೋ ಭಗವಂತನ ಕೈಲೂ ವಿನಾಶದ ಆಯುಧಗಳಿರ್ತವೆ. ಋಣದ ಸರಪಳಿ ಬೆಸೆಯೋ ತಾಯಿ ಒಂದು ಕಡೆ ಇದ್ರೆ, ಪ್ರಪಂಚದ ಋಣವನ್ನ ಮುಕ್ತಿ ಮಾಡಪ್ಪ ಯಮ ಪಾಶ ಹಿಡಿದು ಇನ್ನೊಂದು ಕಡೆ ಕೂತಿರ್ತಾನೆ. ಪ್ರಶ್ನೆ ಮಾಡಬಾರ್ದು ಯಾಕೆ ಹೀಗೆ ಅಂತ. ಒಪ್ಕೋಬೇಕು, ಇಬ್ಬರಿಗೂ ತಲೆ ಬಾಗಲೇಬೇಕು. ನನ್ನ ಸಂಬಂಧಿಕರೇ ವಯಸ್ಸಾಗಿದೆ, ಕೊನೆಗಾಲದಲ್ಲಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಪ್ರಪಂಚದಿಂದ ಮುಕ್ತಿ ಹೊಂದಬಹುದು. ಅದಕ್ಕೆ ನೋಡ್ಕೊಂಡು ಬರಕ್ ಹೋಗಿದ್ದೆ.
ಹಾಗಾದ್ರೆ ನೀವೊಬ್ರಲ್ಲ, ಇಬ್ಬಿಬ್ರು ಕೇಶವನಾಥ್ರು. ಚೆನ್ನಾಗಿದೆ, ಚೆನ್ನಾಗಿದೆ. ಕಲ್ಯಾಣ ಮಂಟಪದಲ್ಲಿ ನಿಂತು ತಾಳಿ ಕಟ್ಸೋ ಕೇಶವನಾಥ್ರು ಒಂದ್ ಕಡೆ ಆದ್ರೆ, ಕುತ್ತಿಗೆಗೆ ಪಾಶ ಹಾಕೋ ಕೇಶವನಾಥ್ರು ಇನ್ನೊಂದ್ ಕಡೆ. ಚೆನ್ನಾಗಿದೆ, ಚೆನ್ನಾಗಿದೆ. ಅವತ್ತು ದಿಬ್ಬಣದ ಟಿ ಕಾರು ಹೊರಟಾಗ ನೀವು ಸುಚೇಂದ್ರನ ಮೇಲೆ ಮಮತೆ ಹರಿಸಿದ ತಾಯಿಯ ಪ್ರತಿರೂಪ. ಆದ್ರೆ ಕಟೀಲಿಗೆ ಬರ್ತಿದ್ದ ಹಾಗೆ ಜೇಡ್ರ ಬಲೆ. ಬಂದೂಕಿನ ಬಾಯಲ್ಲಿ ಭಜನೆ ಕೇಳುತ್ತೆ ಅಂದ್ರೆ ಕೇಳೋರ ಕಿವಿ ಮನಸ್ಸು ಸರಿ ಇಲ್ಲ ಅಂತ. ಮಾರ್ತಾಂಡ ಅವರ ಸಂಬಂಧಿಗಳ ಮನೆಗೆ ಹೋಗಿದ್ದೆ ಅನ್ನೋದು ನಿಮ್ಮ ಭಜನೆ. ನಾವೆಲ್ಲ ಬರೋದಕ್ಕೆ ಮುಂಚೆನೇ ಬಂದು ನೀವು ನಾಪತ್ತೆ, ಈಗ ಶಂಖ ನಾಪತ್ತೆ. ನಾಳೆ ದೇವಿಗೆ ಶಂಖ ನಾಪತ್ತೆ ಆಗಿರೋ ವಿಷಯ ಗೊತ್ತಾಗತ್ತೆ. ಅಲ್ಲಿಗೆ ಈ ಮದುವೆ ನಡೆಯೋದಿಲ್ಲ. ದೇವಿಗೆ ನೀನೇನಾಗುತ್ತೆ? ಚಿಕ್ಕಮ್ಮ. ಚಿಕ್ಕಮ್ಮ ಅಂದ್ರೆ ತಾಯಿಗೆ ಸಮಾನ. ಸುಚೇಂದ್ರನಿಗೆ ಏನಾಗಬೇಕು? ಅತ್ತೆ. ಅತ್ತೆ ಆದವಳನ್ನು ತಾಯಿ ಥರಾನೇ ಕಾಣಬೇಕು. ತಾಯಿ ಆದವಳು ಮಕ್ಕಳಿಗೆ ಒಳಿತನ್ನ ಬಯಸಬೇಕು. ಬಯಸಿದ್ದು ನೆರವೇರುತ್ತೆ. ಇದು ಕ್ಷೇತ್ರ, ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಕೆಟ್ಟದ್ದೇನು ನಡೆಯಲ್ಲ, ಒಳ್ಳೇದೇ ನಡೆಯುತ್ತೆ. 6ನೇ ಕ್ಷೇತ್ರ. 5 ಕ್ಷೇತ್ರದಲ್ಲಿ ನಿಮ್ಮ ಕೈ ಮೇಲಾಗ್ಲಿಲ್ಲ. ಕೊನೆಯ ಪ್ರಯತ್ನ ಅಂತ ಶಂಖಕ್ಕೆ ಕೈ ಇಟ್ಟಿದ್ದೀರಿ. ಇಲ್ಲಿ ನಿಮ್ಮ ಪ್ರಯತ್ನ ಫಲಿಸ್ತಾ ಇದೆ. ಯಾವಾಗ ಶಂಖ ಊದ್ತೀರಿ? ಏನಂತ ವರ ಕೇಳ್ತೀರಿ? ತಾಳಿ ಹಾವಾಗ್ಲಿ ಅಂತನ? ಅಥವಾ ಕಳಶದ ನೀರು ಸಮುದ್ರದ ತರ ಉಕ್ಕಿ ಹರಿಲಿ ಅಂತನ? ಅಥವಾ ಹೋಮಕುಂಡದ ಜ್ವಾಲೆ ಜ್ವಾಲಾಮುಖಿಯಾಗ್ಲಿ ಅಂತನ? ಶಂಖ ಊದೋದು ಯಾವ ಗಳಿಗೆಯಲ್ಲಿ? ಅದು ಪೂರ್ತಿ ನಿಮ್ಮ ವಶ ಆಗೋದು ಯಾವ ಗಳಿಗೆಯಲ್ಲಿ? ಇದಕ್ಕೆಲ್ಲ ನಂಬೋದರಿಗಳು ಮುಹೂರ್ತ ಇಟ್ಕೊಟ್ಟಿದಾರಾ? ನಿಮ್ಮ ತಾತ ಮಾರ್ತಾಂಡವರ ಆತ್ಮಕ್ಕೆ ಮುಕ್ತಿ ಸಿಕ್ಕಿಲ್ಲ. ಅದಕ್ಕೆ ಮುಕ್ತಿ ಸಿಗದೆ ಇರೋ ಆತ್ಮದ ತರ ನೀವ್ ಅಲಿತಾ ಇದ್ದೀರಾ. ನಡ್ಸಿ. ಹುಚ್ಚುಚ್ಚಾಗಿ ಮಾತಾಡಬೇಡ ಮಂಗಳ. ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನನಗೆ ಗೊತ್ತಿದ್ರೆ ಸಾಕು. ನಿನಗೆ ಹೇಳೋ ಅವಶ್ಯಕತೆ ಇಲ್ಲ, ಅದನ್ನು ಕೇಳೋ ಅಧಿಕಾರನೂ ನಿನಗಿಲ್ಲ. ಈ ಮದುವೆ ನಡೀಬೇಕು, ನಡೆಯುತ್ತೆ ಅಷ್ಟೇ. ಹಾಗಾದ್ರೆ ಶಂಖ ಇದ್ದಕ್ಕಿದ್ದ ಹಾಗೆ ಹೇಗೆ ನಾಪತ್ತೆ ಆಯ್ತು? ದೇವಿ ಅಮ್ಮನವರ ದರ್ಶನಕ್ಕೆ ಹೊರಡೋವರೆಗೂ ಶಂಖ ಇತ್ತು. ಅವರೆಲ್ಲ ದರ್ಶನಕ್ಕೆ ಹೊರಟರು. ಭೂಪಾಲು ಬಂದ. ಛತ್ರ ಖಾಲಿ, ಶಂಖದ ಸುಳಿವಿಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು 9 ವರಗಳಿರೋ ಶಂಖ? ಗೆಳೆಯ, ಇನ್ನು ತಯಾರಾಗಿಲ್ಲೇನು? ಅಲ್ಲಿ ನೋಡಿದ್ರೆ ಮೂರ್ತ ಗೊತ್ತಾತು ಅಂತ ಬಾಯ್ ಬಡ್ಕೊಂತವ್ರೆ ಪಾರ್ವತ ಅವರು. ನೀನ್ ನೋಡಿದ್ರೆ ಹಂಗ ಕೂತಿದ್ಯಾ. ನಾನೇನಾದ್ರೂ ಮದುವೆ ಗಂಡಾಗಿದ್ರೆ ಇಷ್ಟೊತ್ತಿಗೆ ಲಗಲ ಮುಗಿದು ಹೊಟ್ಟು ಬಿಡ್ತಿದ್ದೆ. ಪಂಚೆ ಅಂಗಿ ಹಾಕೊಳಕ್ಕೆ ಎಷ್ಟೊತ್ತು ಬೇಕೋ? ಇನ್ನು ತಂತ್ರಿಗಳು ಬೇರೆ ಬಂದಿಲ್ಲ. ಅವ್ರು ಬಂದು ರಂಗೋಲಿ ಬಿಟ್ಟು ಕಳಶ ಇಟ್ಟು ಓಂ ಶ್ರೀ ವಿಘ್ನೇಶ್ವರಾಯ ನಮಃ ಅನ್ನೋ ಅಷ್ಟ್ರಲ್ಲಿ ನಾನು ತಯಾರಾಗಿರ್ತೀನಿ. ಮನ್ಸಲ್ಲಿ ಏನೋ ಒಂಥರ ಪುಳ್ಕ ಕಣ, ಅದು ನನ್ನನ್ನ ಹೀಗ್ ಮಾಡ್ತಾ ಇದೆ. ಮದುವೆ ಗಂಡು ಅಂದ್ಮೇಲೆ ಪುಳಕ ಇದ್ದೇ ಇರ್ತದೆ. ಅದಕ್ಕೆ ಅಂತ ವರ ಪೂಜೆಗೆ ತಯಾರಾಗದಿದ್ರೆ ಹೆಂಗ? ಯಾವ್ಯಾವ ಮುಹೂರ್ತದಲ್ಲಿ ಏನೇನ್ ನಡಿಬೇಕೋ ಅದು ತಡ ಆಗದೆ ನಡೆದ್ರೆ ಚಂದ. ಶಾಸ್ತ್ರಿಗಳು ಬರ್ತಾರೆ, ಅಪ್ಪಾಜಿ ಬೇರೆ ಬಂದಾತು. ಅಪ್ಪಾಜಿ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದೆ ಕಣ ರಾಜ. ನನಗೊಂದು ಸಹಾಯ ಮಾಡ್ತೀಯ ನೀನು? ಯಾರಿಗೂ ಅನುಮಾನ ಬರಬಾರ್ದು.
ಏನು ಗೆಳೆಯ, ನಿನಗೆ ಮಾಡಿದೆ ಯಾರಿಗೆ ಮಾಡ್ತೀನಿ? ಮಂಗಳತ್ತೆ ಮೇಲೆ ಒಂದು ಕಣ್ಣಿಟ್ಟಿರ್ತೀಯ, ನನಗೆ ಯಾಕೋ ಅವ್ರ ಮೇಲೇನೆ ಅನುಮಾನ. ಅತ್ತೆ ತಾಯಿ ಸಮಾನ, ಗೊತ್ತಾದ್ರೆ ತಪ್ಪು ತಿಳ್ಕೊಳಲ್ವಾ? ವಾತಾವರಣ ಹಾಳಾಗ್ಬಿಡುತ್ತೋ, ಸದಾನಂದ ಎಲ್ರು ಬೇಸರ ಮಾಡ್ಕೊಂಡ್ಬಿಡ್ತಾರೆ ಗೆಳೆಯ. ಅತ್ತೆ ತಾಯಿ ಸಮಾನ ಹೌದು, ಆದ್ರೆ ತಾಯಿ ತಾಯಿ ತರ ನಡ್ಕೋಬೇಕಲ್ವಾ? ಮಲತಾಗಿರೋ ಮತ್ಸರ ಇದೆ ಮಂಗಳತ್ತೆಗೆ. ಸುಮ್ನೆ ಏನನ್ನ ಹೇಳಿ ನಾನು ತಲೆ ಕೆಡಿಸಿದ್ರು, ಅದಕ್ಕೆ ಅವ್ರ ಮೇಲೆ ಅನುಮಾನ ಕೊಡ ನನಗೆ. ನಾನು ಗಣಹೋಮ, ವರಪೂಜೆ, ಮದುವೆ ಅಂತ ಹೇಳಿ ಸ್ವಲ್ಪ ಗಡಿಬಿಡಿಲಿರ್ತೀನಿ. ನೀನು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅನುಮಾನದ ವಾಸನೆ ಬಂದಾಗ ಸುಮ್ಮನಿರಬಾರ್ದು ಕಣ. ಆದ್ ಗೆಳೆಯ, ಒಂದು ಕಣ್ಣಿಟ್ರು ಗೆಳೆಯ, ಒಂದು ಮಾತು ಹೇಳಿ ನಿನಗೆ ಕೃತಜ್ಞತೆ ಸಲ್ಲಿಸ್ಬೇಕಾದ. ಹೇಳ ಗೆಳೆಯ, ನಿನ್ ಪ್ರೀತಿ ಬಾಳದು. ನಿನ್ ಪ್ರೀತಿಗೋಸ್ಕರ ನನ್ನ ಚಾಂಗಡಿಲಿ ತಟ್ಟೆ ಲೋಟ ತೊಳ್ದೆ. ಅಂತ ಒಳ್ಳೆ ಮನ್ಸು ಕೊಡು. ನೀನ್ ನನ್ನ ಗೆಳೆಯನ ಸ್ಥಾನ, ಮನಸ್ಸಿಗೆ ಬಹಳ ತೃಪ್ತಿ. ನಿನ್ ಗೊತ್ತಾ, ನೀ ಬರೋ ಮುಟ್ಟ ನನ್ನ ಜೀವನದಲ್ಲಿ ಯಾರೂ ಇರ್ಲಿಲ್ಲ ಕಣೋ. ನಾನು ಸಂಖ್ಯೆಗೋಸ್ಕರ ಕಾಣ್ತಿದ್ದ ಕನಸು ನನ್ನ ಚಾಂಗಡಿ ಅಷ್ಟೇ, ನನ್ನ ಪ್ರಪಂಚ ಅಷ್ಟೇ. ನೀನು ಬಂದ್ಮೇಲೆ ನನ್ನ ಬದುಕೇ ಬದಲಾವಣೆ ಆಯ್ತು. ನಿನ್ ಪ್ರೀತಿ, ನಿನ್ ಸ್ನೇಹ ಈ ಊರ್ ತನಕ ಕರ್ಕೊಂಬತ್ತು. ನಾನು ಯಾರು ಭೇದ ತೋರಿಸ್ದೆ ನಿಮ್ಮೊಳಗ್ ನಾನು ಒಬ್ನಾಗಿರೋ ಅವಕಾಶ ಮಾಡ್ಕೊ. ನನ್ನ ಒಂಟಿತನ, ನನ್ನ ತಾಯಿ ಪ್ರೀತಿ ಎಲ್ಲ ದೂರ ಎಲ್ಲ ದೂರ. ಹೆಣ್ಮಕ್ಳ ತರ ಕಣ್ಣೀರು ಹಾಕ್ಬಿಡಕ್ಕ. ಜೀವನ ಅಂದ್ಮೇಲೆ ಇದೆಲ್ಲ ಇರಲೇಬೇಕು. ಸಂತೋಷವಾಗಿ ವರಪೂಜೆಗೆ ತಯಾರಾಗು ಬಾ ಅಂತ ಹೇಳಕ್ ಬಂದವನು ಹೇಗೆ ಹೇಳ್ತಿದ್ಯಾ ನೋಡು. ನಗ್ನಗ್ತಿರೋ, ನಾನು ತಯಾರಾಗಿ ಬರ್ತೀನಿರೋ. ಕಣ್ಣೀರಲ್ಲದೆ ಆನಂದ ಭಾಷ, ಸಂತೋಷ. ಅವ್ವಂತರ ಅಪ್ಪಂತರ ಪಾರ್ವತವರು ಸದಾಶಿವ ಒಬ್ಬರು ಸಿಕ್ಕಿದ್ರು. ತಂಗಿ ತರ ನನಗೆ ದೇವಿ ಸಿಕ್ಕಿದ್ಲು. ಅಣ್ಣ ತರ ಸದಾನಂದ ಸಿಕ್ಕ. ಎಲ್ಲದಕ್ಕೂ ಕಾರಣ ಎಲ್ಲಿ ಗೊತ್ತಾ? ಸುಚೇಂದ್ರ, ಚೋತ್ರದಾಗ ಭಾರಿ ಕೆಲಸ ಅದ ನನಗೆ. ಓಡ್ತೀನಿ ನಾನು. ಬಿರ್ರದ ಇರಬೇಕು ಮದುವೆ ಗಂಡು. ಅಮ್ಮ ದೇವ